ಯಾಸೋದಿ ಅಲ್ಲ ನೋಡಿಗಲ್ಲಿ ಅವ ಅಲ್ಲಿ ಮಾರ್ತಾವ ಆಚೆ ಮಾರ್ತಾವ ಅಲ್ಲಿ ಒಂದು ಕಾಯಿನಂಗೆ ಬಿದ್ದದ್ ನೋಡವ. ಅಯ್ಯೋ ಇಲ್ಲ ಕಣಕ್ಕೆ ಕಾಯಿ ಬುಂಡೆ. ಸರಿ ಸರಿ ಕಾಯಿ ಬುಂಡೆಯಾ ಸರಿ ಬಾ. ಅದಕ್ಕೆ ಅಲ್ಲಿ ಮ್ಯಾಗ್ಲು ಹೊಲದಲ್ಲಿ ಉಸಿ ಚೆನ್ನಾಗಿರೋ ಸೊಪ್ಪು ಕಣಕ್ಕೆ ತುಪ್ಕಿರೆ ಬೇಳೆಕಾಳು ಸೊಪ್ಪು ಮುಳುಗಿರೋ ಸೊಪ್ಪು ಎಲ್ಲ ಉಸಿ ಚೆನ್ನಾಗಿಲ್ಲ ಅನ್ಗನಾಗದೆ ಕಣಕ್ಕೆ ಕುಯ್ಕೊಳ್ಳದ. ಈಗ ಸಾರು ಮಾಡವ್ರೇವ ಸಂಜೆಗೂ ಆಗಂಗೆ ಮಾಡಿದಾರೇನೋ ಈಗ ಬೇಡ ಬಾ. ಕುಯ್ಕೊಂಡಿದ್ರೆ ಬೆಳಿಗ್ಗೆ ಆಗೋದು ಕಣಕ್ಕೆ ಸೋಸಿ ತೊಳೆದು ಮಡಿಕೊಬಿಟ್ಟು ಫ್ರಿಜ್ಜಲ್ಲಿ ಕವರ್ ಕಟ್ ಮಡಿಕೊಂಡಿದ್ರೆ ನಾಳೆ ಕಾಯಗದಪ್ಪ. ಅಯ್ಯೋ ಬಾ ನೀನು ಎದ್ದು ಮಗುಲಿಗೆ ನಾಳೆಗೆ ಭಾನುವಾರ ನಿಮ್ಮ ಅಣ್ಣ ಬಾಡು 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 ಅನ್ಕೊಂಡು ನಿಂತ್ಕೊತ ನೀನು ಬಾ ಬಾ. ಹಂಗಾದ್ರೆ ನಾರು ಕುಯ್ಕೊಳ್ಳೋದ ಕಣಕ್ಕೆ ಒಸಿ ಚೆನ್ನಾಗಿರೋ ಕಣಕ್ಕೆ ಬರೀ ಸೊಪ್ಪನ್ನು ಸಾರು ಮಾಡ್ಕೊಂಡು ಹಿಟ್ಟು ಮಾಡ್ಕೊಂಡು ಉಣ್ಣೋದು ಚೆನ್ನಾಗಿರ್ತದೆ. ಬಾ ಮಾಡ್ಕೊಳಕಾಯ್ತದೆ ಅಂತೆ ಮಗ. ನಿಮ್ಮ ಅಣ್ಣಿದ್ರೆ ಎಳ್ನೀರಲ್ಲಿ ಕೆಡಿಸ್ಕೋಬೋದಾಗಿತ್ತು ಕಣ್ ಮಗ. ಅಯ್ಯೋ ಬೇಡ ಬಂದೋಕೆ ಈಗೇನು ಮಾಡಕ್ಕೆ ಎಳ್ನೀರು ಬೇಡಕ್ಕಂತೆ ಕಾಯಿಗೆ ಆಗಲಿ ಅಂತೆ. ಅಯ್ಯೋ ಬಾ ಏನು ಕುಡಿದ್ರೇನಂತೆ ಹತ್ತಕ್ಕೆ ಒಲ್ರು ಕಣ್ ಮಗ ಒಬ್ರಿಗೊಬ್ರು. ಬೇಕಾದ್ರೆ ಇವು ಬಂದು ಆಫೀಸ್ಗೆ ಹೋಗೋಕ್ಕೆ ಮಾದೇವ ಬಂದು ಕೇಳಿಕೊಂಡು ಹೋದ್ರೆ ಆಯ್ತದೆ. ನನ್ನ ಮಗ ಹೊಲ್ತಾಗ ಬರೋಕ್ಕೆ ಒಪ್ಪೋದ. ಏನು ಮಾಡಿ ಏತಾಗೆ ಓಹೋ ಏನು ಹೊಸ್ಲಂತೆ ಬಂದ್ಬಿಟ್ಟಿದ್ರೆ ಅದಕ್ಕೆ ನಾದ್ನರು ಕೆಲ್ಸಕ್ಕೆ ಹೋಗಿಲ್ವವ ಕಮಲಕ್ಕ ಕೆಲ್ಸಕ್ಕೆ ಹೋಗಿಲ್ವಾ? ಇಲ್ಲ ಹೋಗಿಲ್ಲ ಕಣವ ಹೋಗಿಲ್ಲ. ಮತ್ತೆ ಹೋಯ್ತೀನಿ ಅಂತಿದೆ ಹೋಗೋದ ಅನ್ಕೊಂಡಿದ್ನ ಹೆಂಗಸ್ರುಗಳು ಸೆಟ್ಟಾಗಿದ್ವ ಕೆಲ್ಸಕ್ಕೆ ಎಲ್ರೂ ಇವತ್ತು ಕಣೆ ನಾವು ಬರೋಕಿಲ್ಲ ಅಂದ್ರೆ ಇನ್ನು ಬೇರೆ ಒಬ್ಳುವೆ ಅಕ್ಕನೂ ಹೋಗ್ಬಿಟ್ಟು ಇಬ್ಬರೇ ಏನು ಮಾಡೋದು. ಈಗ ಗುಂಪಿನಲ್ಲಿ ಹೆಂಗಸ್ರುಗಳ ಜೊತೆ ಕೆಲಸ ಮಾಡಿದ್ರೆ ಮಗ ಕಣ್ಣು ಬರೋಕಿಲ್ಲ. ಒಬ್ಬೊಬ್ರು ಇಬ್ಬಿಬ್ರಿದ್ರೆ ಕೆಲಸ ಸಾಕಿಲ್ಲ. ಅದಕ್ಕೆ ಬುಡತೆಗೆ ನಾಳಿಕೆ ಹೋಗೋದ ಅನ್ಕೊಂಡು ಉಳ್ಕೊಂಡು ಅವರೆಲ್ಲವ ಇವರು ಅಕ್ಕ ಅವಣ್ಣ ರಮೇಶಣ್ಣನ ಮಗಳದು ಎಂಗೇಜ್ಮೆಂಟ್ಗೆ ಹೋಗೋರ ಕನಕ ನಿಮ್ಗೆ ಹೇಳ್ತಿಲ್ವಾ? ಹೇಳಿದ್ರು ಮಗ. ಅಯ್ಯೋ ನಾನು ಹತ್ತಾಗ ಮದುವೆಗೆ ಹೋಗೋದ ಅನ್ಕೊ ಸುಮ್ಮನೆ ಅದೇ ಹಂಗು ನಿಮ್ಮ ಸುಬ್ಬಣಂಗಂದೆ ಹೋಗನ್ರಿ ಅಂತ. ಅಯ್ಯೋ ಹೋಗಿ ಮದುವೆಗೆ ಹೋದ್ರೆ ಆಯ್ತದೆ ಅಂದ್ಬಿಟ್ಟು ಹಂಗಂದ್ರೆ ಹೊತ್ತಾಗೆ ಸುಮ್ಮನೆ ಅದೇ ಕಣ್ ಮಗ. ಮತ್ತೆ ಏನು ಕೆಲಸ ತೋಟ ತಗ ಬಂದ್ಬಿಟ್ಟಿದ್ದೀರಿ? ಅಯ್ಯೋ ಕಾಯಿ ಬೀಳ್ತಾವಲ್ಲ ಮನೆ ತಗ ಬೇಜಾರಾಯ್ತಿತ್ತು ಅದಕ್ಕೆ ಸುತ್ತಾಡ್ಕೊಂಡು ಹೋಗೋದ ಅನ್ಕೊಂಡು ಕರ್ಕೊಂಡು ಬಂದೆ. ಸೊಪ್ಪು ಸದೆ ಕುಯ್ಕೊಳ್ಳೋದ ಅಂದರೆ ನಾಳೆಗೆ ಭಾನುವಾರ ಅಲ್ವವ ಹಂಗೂ ಅಲ್ಲಿ ನಮ್ಮ ಮೇಘಲದಲ್ಲಿ ಸೊಪ್ಪು ಚೆನ್ನಾಗಿದೆ ಕಣ್ಮಗ. ಕುಯ್ಕೊಬೇಕಾದ್ರೆ ಹೆಸ್ರಿಗೆ ಆಯ್ತದಂತೆ. ಸರಿ ಸರಿ ಅಕ್ಕ ಅಂತಾನೆಯ ನಿನ್ನ ಬೀಗನ್ಗೂ ಸರಿ ಇಲ್ವಾ? ಯಾರ ಮಗ ಸೋಬಿತವ್ರ ಮಾವನ್ಗೆ ಕನಕ ಈಗ ಗೊತ್ತಿಲ್ಲ ವಿಷಯ? ಇಲ್ಲ ಕಣವ ಗೊತ್ತಿಲ್ಲ ಯಾರಂಗಂದರು. ಅಯ್ಯೋ ಅದೇನೋ ಮೈಸೂರಲ್ಲಿ ಇದ್ರಂತಲ್ಲ 3-4 ದಿವಸ ಆಗಿತ್ತಂತಲ್ಲ ಹೋಗಿ. 3-4 ದಿವಸ ಆಗಿತ್ತವ. ಅದ್ಯಾಕೋ ಆ ಮನೆಗೆ ಅದೇನೋ ಪೂಜೆ ಮಾಡಿಸ್ಬೇಕು ಕಣ ಏನೋ ಅನ್ಕೊಂಡು ಹೋಗ್ಬೇಕು ಮನೆ ರೆಡಿ ಮಾಡಿಸ್ಬೇಕು ಕಣವ ಅನ್ಕೊಂಡು ಕಣವ ಅಂತ ಅಂದ್ಬಿಟ್ಟು ಹೋದ್ಲು ಅವತ್ತು ಮನೆ ದಿವಸ ಹುಷಾರಿಲ್ವ ಅಂತ. ಮತ್ತೆ ನನ್ಗೆ ಯಾರು ಹೇಳಿವಲ್ಲ ಎಲ್ಲ ನೀವು ಇತ್ತಾಗ ಬಂದ್ಮೇಲೆ ಫೋನ್ ಮಾಡಿದ್ರೇನೋ ಒಂಚೂರು ಫೋನ್ ಮಾಡಿ ಕೇಳ್ರದಕ್ಕೆ ಗಾಬರಿ ಬೇಡಿ. ಹಲೋ ಹಲೋ ಅಲ್ಲ ಶೋಭಿತಾ ಎಲ್ಲಿದ್ದೀಯವ? ಅವ ಹೇಳು ಇಲ್ಲ ಹಾಸ್ಪಿಟ್ಲಲ್ಲಿ ಇದ್ದೀವಿ ಕಣವ. ಹಾಸ್ಪಿಟ್ಲಲ್ಲಿ ಇದ್ದೀರಿ? ಯಾಕೆ ಮಗ ಯಾವ ಹಾಸ್ಪಿಟ್ಲಲ್ಲಿ ಇದ್ದೀರಿ? ಏನು ಸಮಾಚಾರ? ಅಯ್ಯೋ ಮಾವನಿಗೆ ಕಣೆ ಇದ್ದಕ್ಕಿದ್ದಂಗೆ ಕುಸ್ತಿ ಬಿದ್ಬಿಡ್ತು ಅದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡು ಬಂದೀವಿ. ಹುಷಾರಾಗತ್ತಾನೆ? ಅಯ್ಯೋ ಸುಮಾರಾಗದೆ ಈಗ ಅದೇನೋ ಮೆಡಿಸನ್ ಹಾಕ್ತವ್ರೆ ಕಣಮ್ಮ. ಗ್ಯಾಪ್ ತಪ್ಪಿ ಬಿದ್ದೋಗ್ಬಿಟ್ಟಿತ್ತು. ಸರಿ ಬಿಡು ಎಲ್ಲಿ ಬಿದ್ದೋಗಿತ್ತು? ಸ್ನಾನ ಮಾಡಕ್ಕೆ ಕೊಡ್ತಾವು ಬಾತ್ರೂಮಲ್ಲಿ ಬಿದ್ದೋಗ್ಬಿಟ್ಟಿತ್ತು. ಅವರು ಮನೇಲಿ ಇದ್ರು ಇನ್ನೂ ಆಫೀಸ್ಗೆ ಹೋಗಿತ್ತಿಲ್ಲ. ಆಗ ಇದೇನು ಇಷ್ಟೊತ್ತಾದ್ರೂ ಸ್ನಾನ ಮನೇಲಿ ಬರ್ನೇವಲ್ಲ ಅಂದ್ಕೊಂಡು ಆಗೋಗಿ ತಟ್ಟಿ ನೋಡಿದ್ರೆ ತಟ್ಟು ನೋಡ್ಬೇಕಾರೆ ಇವ್ರು ಮಾವ ಮಾತು ಇಲ್ಲ ಕತ್ತವಿಲ್ಲ. ಆಗ ಒಂದೇ ಹೊಸರಿಗೆ ಕರ್ಕೊಬಂದು ಡೋರ್ ಮೀಟ್ ಹಾಕಿ ಆಗ ನೋಡಿದ್ರೆ ಬಿದ್ದೋಗಿತ್ತು ಸ್ನಾನ ಮನೇಲಿ. ಕರ್ಕೊಬಂದು ಹಾರ್ಟ್ ಪ್ರಾಬ್ಲಮ್ಮು ಅಂತ ಅಂದವ್ರೆ ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಗದೆ ಅಂತಂದರು. ಅಯ್ಯೋ ಸಿವಾಕಂತ ಹೋಗು ಯಾವಾಗ ಇದೆಲ್ಲ ಆಗಿರೋದು? ಈ ಒಂದು ಅರ್ಧ ಗಂಟೆ 1 ಅವರ್ ಆಗದೆ ಅಷ್ಟೇ. ಅದಕ್ಕೆ ಫೋನ್ ಮಾಡಿದ್ನಲ್ಲ ರಶ್ಮಿಯತ್ಗೆ ನಿನ್ನ ಮಾಡಿದೆ ಫೋನ್ ಸಿಗ್ನಿಲ್ಲ ಅದಕ್ಕೆ ರಶ್ಮಿಯತ್ಗೆ ಫೋನ್ ಮಾಡಿದೆ. ಅಯ್ಯೋ ನಾನು ಈಗ ನಾವೇನು ಜಾಸ್ತಿ ಗೊತ್ತಾಗಿಲ್ಲ ನಾಷ್ಟ ಮಾಡ್ಕೊಂಡು ಅತ್ತೆನೂ ನಾನುವೆ ತೋಟದಾಗ ತಿರ್ಗಾಡ್ಕೊ ಬರೋದ ಬವ್ವ ಏನು ಒಂದೇ ತ ಕೂತ್ಕೊಳ್ಳೋದು ಅಂದ್ಬಿಟ್ಟು ಕರ್ಕೊಂಬಂದ. ಈಗ ಕಮಲಕ್ಕನ ಮನೆ ತಕ್ಕ ಹೋಗಿಲ್ಲಂತೆ ಅಲ್ಲಿ ರಶ್ಮಿಯಾಗ ಅಂದ್ಲಂತೆ ಕಣವ ಬರ್ತೀವಿ ಈಗ ಏನು ಗಾಬರಿ ಆಗಬೇಡಿ ಬನ್ನಿ ತಳಕ್ಕೆ ಈಗಲೇ ಬಿಡಕ್ಕಿಲ್ಲ ನೋಡೋಕ್ಕೆ ಕತೆ ಇಸ್ಬಲಿಟ್ಟವ್ರೆ ಈಗಲೇ ಬಿಡಕ್ಕಿಲ್ಲ ಟ್ರೀಟ್ಮೆಂಟ್ ನಡೀತದೆ ಬನ್ನಿ ಆಯಿತು. ಸೀರಿಯಸ್ ಆಗಿಬಿಟ್ಟಿದ್ದವ ಅದೇ ಏನು ಹೇಳೋಕ್ಕಾಗಿಲ್ಲ ಒಂದು 24 ಗಂಟೆ ಟೈಮ್ ಏನು ಹೇಳೋಕ್ಕಾಗಿಲ್ಲ ಅಂತ ಅಂದವ್ರೆ. ಸರಿ ಆಯಿತು ನೋಡೋದು ತಾಡು ಮತ್ತೆ ಬರ್ತೀವಿ. ಯಾರು ಇದ್ದರು ಅವ್ರವ್ರೇ ಜೊತೆಲಿ ನಾನಿವ್ನಿ ಹಿಂಗೆ ಅಂಡಿದ್ದದ. ಸರಿ ಕಣವ ಆಯಿತು ಬರ್ತೀನಿ ಬಿಡಪ್ಪ. 4 ಗಂಟೆ 5 ಗಂಟೆ ನೋಡಕ್ಕೆ ಬಿಟ್ಟಾರಂತೆ ಹಂಗೆ ನೋಡಿವೆ ಬಾ ಗಾಬರಿ ಮಾಡ್ಕೊಬರ್ಬೇಡ ತಳಕ್ಕೆ ಬಾ. ಅವ ಅಡುಗೆ ಗಿಡ್ಗೆ ಮಾಡ್ಕೊಬರ್ಬೇಕಾ? ಬೇಡಕತ್ ಬಮ್ಮ ಬೇಡಕತ್ತೆ ಇಲ್ಲೇ ಹೋಟ್ಲು ಗಿಟ್ಲ ತಗೊಳಕಾಯ್ತದೆ ಬೇಡಕಂತ ಬಾ ಅಲ್ಲಿ ಇರ್ಸ್ಕೊಳಕ್ಕಿಲ್ಲ ನಿಮ್ಮನ್ನ ಕತೆ ನೋಡ್ಕೊಂಡು ಹೊಂಟೋಗಿರಿ ಬನ್ನಿ. ಸರಿ ಕಣಪ್ಪ ಆಯಿತು ಬರ್ತೀವಿ ಬಿಡು ಮತ್ತೆ
ಇನ್ನೊಂದು ಗಂಟೆ ಬಿಟ್ಕೊ ಹೊಂಟೀವಿ ಮತ್ತೆ ಸರಿ ಕಣ್ ಮಗ್ಲೆ ಆಯ್ತು. ಅಯ್ಯೋ ಪಾಪ ಆಯ್ತು. ನಾನು ಹೇಳೋದು ಏನು ಗೊತ್ತೋತಿದೆ ಕೆಂಪಕ್ಕ ಪಾಪ. ಅಯ್ಯೋ ಸುಮ್ಮನೆ ಎಲ್ಲ ಮಾತ್ರ ಈಚೆಲ್ಲೇ ಒಯ್ಯ ಕೂತಿರೋದಲ್ಲ. ನಾನು ಏನಾರು ನಿಮ್ಮ ಮನೆ ತಗ ಬರೋ ಬಂದರೆ ಒಸಿ ಇದು ಮಾಡ್ತಿದ್ದಿಲ್ಲ. ಬವ್ವ ಬಕ್ಕ 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 ಅನ್ನೋದು ಪಾಪ. ಹಂಗೂ ಇದ್ಯಾಕಪ್ಪ ಈಗ ಅಂದಿರಿ ನಿಮ್ಮ ಮಗಳ ವಯಸ್ಸು ನನಗೆ ತನ್ನ ನಾನೇ. ಅಯ್ಯೋ ಬಕ್ಕ ಸಿಕ್ಕಿಲ್ಲ ಬವ್ವ. ಬಾ ಟೀ ಕಾಫಿ ಕುಡ್ಕೊಂಡು ಹೋಗುವೆ ಅಂದ್ಬಿಟ್ಟು ಸೋಬಿತಾರ ರೀಚರಿದ್ರೆ ಮುಳುಗಿಸ್ಕೊಡಕಂಡು ಬಿಡಕ್ಕಿಲ್ಲ ಬಿಡ್ತಿರ್ತಿಲ್ಲ ಪಾಪ. ಹೆಂಗಾಗೋಯ್ತು ನೋಡಲಿ ಏನಂತಕ ಬಿಸಲ್ ಮುಡ್ಗೋರಿ ಅಂದ್ರೆ ಕಷ್ಟ ಅಲ್ಲ ಮಗ ಕನಕ ಪಾಪ. ಅಯ್ಯೋ ಏನೋ ಕಾಣೆ ಇವತ್ತಿಗೆ ಇಲ್ಲ ಆಲ್ಟ್ನಂಗೆ ಆಗ್ಬಿಟ್ಟದೆ ಕಣದಕ್ಕೆ. ಆಲ್ಟ್ ಅಟ್ಯಾಕ್ ಆಗ್ಬಿಟ್ಟದ. ಈಗ ಮೊದ್ಲಿಂದಾನೆ ಅದೇ ನೋವು ಅಂತಿರ್ತಿಲ್ವಾ ಪಾಪ. ಮಾತ್ರ ಹಂಗೆ ನೋಡ್ಕೊಂಡ್ಲು ಕಣವ ನನ್ನ ಮಗಳು. ಮಾತ್ರೆ ಕೊಡೋದು ಮೆಡಿಸಿನ್ ಕೊಡೋದು ಊಟ ಉಪಚಾರಣೆ. ಅಯ್ಯೋ ಪಾಪ ನಮ್ಮ ಸೋಬಿದ್ರ ಮದುವೆ ಮಾಡ್ಕೊಳಕ್ಕಿಂತ ಮುಂಚೆಗೆ ಅವರು ಎದುರ್ಕೊಳ್ಳೋರು ಪಾಪ. ಎಲ್ಲರೂ ಖರ್ಚಾಕ ಮಾಡ್ಕೊಂಡ್ರು ಮಾತ್ರ ಒಟ್ಟಿಗೆ ನಮಗೆ ನಮ್ಮ ಮನೆ ಮಗ್ಳಂಗಿರ್ಬೇಕು ಕಣವ. ನಮ್ಮ ಮನೆ ಸೊಸೆ ಹಿಂಗಲ್ಲ ಮನೆ ಮಗ್ಳಂಗಿರ್ಬೇಕು ನಮಗೆ ಅಂತ ಎಲ್ಲ ಹೊಸಿ ಇದು ಮಾಡ್ತಿದ್ದಿಲ್ಲ. ಯಾವಾಗಲೂ ಕೊಂಡಾಡೋದು ಮಗಳೇ ನನ್ನ ಮಗಳನ್ನ ಮಾತ್ರವ ಯಾವಾಗಲೂ ಕೊಂಡಾಡೋದು ಪಾಪ. ಸಿಕ್ಕೂರಿಂತ ಸೊಸೆ ಸಿಕ್ಕಿದ್ಕೆ ನಮಗೆ ಹೆಂಗೋ ನಮ್ಮ ಮನೆ ಭಾಗ್ಯಲಕ್ಷ್ಮಿ ಮಹಾಲಕ್ಷ್ಮಿ ಹಂಗೆ ಬದ್ಲು ಕಣವ ಅನ್ಕೊಂಡು ಅಂತ್ಯಾರು ಕುಟ್ಟು ಹೇಳೋದೆ. ಅಯ್ಯೋ ಹೇಳದೆ ಕನಕ ನಾನು ಕುಟ್ಲುವೆ ಸೊಸೆ ಬಗ್ಗೆ ಎಷ್ಟೋ ಸತಿ ಹೋಗ್ಲದೆ ಪಾಪ ಒಯ್ಯ. ಸೋಬಿಟ್ಟು ಹಂಗೆ ನೋಡ್ಕೊಂಡಿದ್ಲು ಸೋಮ್ಕಿರು. ಅಯ್ಯೋ ನೋಡ್ಕೊಂಡಿದ್ಲು ಕಣವ ನನ್ನ ಮಗಳು ನೋಡ್ಕೊಂಡಿದ್ಲು. ಹೊಸಿ ಚೆನ್ನಾಗಿ ನೋಡ್ಕೊಂಡಿದ್ಲ ಪಾಪ ಒಯ್ಯನ. ಮಾತ್ರೆ ಮೆಡಿಸಿನ್ ತಾವಿಂದನೂ ಊಟದ ತಾವಿಂದನೂ ಉಪಚಾರಣೆ ತಾವಿಂದನೂ ಆಗಲೇ ನಮ್ಮ ಸೋಬಿತ್ತು ಮದುವೆ ಅದು ಹೊಸ್ತ್ರಲ್ಲಿ ಸದಾಯ್ತಾರೆ ಅಂತಿದ್ರು. ಹುಷಾರಿಲ್ಲ ಅನ್ಕೊಂಡು ಹೆಂಗೋ ಇಲ್ಲಿ ಗಂಟ್ಲು ಬತ್ತು ಪಾಪ. ಅಯ್ಯೋ ಛೆ ಹೆಂಗೋ ವೈಕ್ಳು ಮದುವೆ ಆಗೋ ಗಂಟನಾರು ಇದ್ಬಿಟ್ಟಿದ್ರೆ ಸರಿಯಾಗಿರೋದು. ಕೆಂಪಕ್ಕ ಅತ್ತಗೆ ಮಾಡ್ಬಿಡೋರು ಚಿನ್ನನ್ಗೆ ಅಲ್ವಾ ಚಿನ್ನನ್ ಮಾಡ್ಕೋಬೇಕು ಅನ್ಕೊಂಡಿದ್ರು ಅಲ್ವಕ್ಕ. ಅಯ್ಯೋ ಅವಳು ಮಗ ಎರ್ಗೆ ಆಯಿತು ಹೆಣ್ಮಗ ಹುಡ್ತು ಅಂದಾಗ್ಲೇ ಯಾವ್ದನ್ನಾರೇ ಒಂದು ಮಾಡ್ಕೊತೀವಿ ಅಂದ್ರೆ ಹಿರಿಯವಳು ಅವಳು ನವ್ಯ ಅವಳು ಆಯ್ತಿತ್ತಿಲ್ಲ ಒಟ್ಟಿಗೆ ಇದನ್ನ ಕಿರಿದ ಚಿನ್ನನ ಮಾಡ್ಕೊತೀನಿ ನನ್ನ ಮನೆ ಸೊಸೆ ಅಂತಾನೆ ಅವಳು ಅಂದ್ಕೊಂಡಿದ್ದವ. ಆಮೇಲೆ ನಿಂಗಮ್ಮ ಇದ್ದಾಗಲೂ ಅವರೆಲ್ಲ ಹೇಳ್ತಿಲ್ವ ಯಾಕೋ ಕಣೆ ಅದನ್ನ ಕೇಳನೆ ಒಳ್ರು. ಅವಳಿಗೆ ಆಸೆ ಆಗದೆ ನನ್ನ ಇಷ್ಟ. ಏನೋ ಅವನೇನಾರು ಬೇಡ ಅಂತಿದಾರೆ ಏನೋ ಗೊತ್ತಿಲ್ಲ. ಅಲ್ಲ ಕನಕ ಏನಾಗಿದ್ದಾಳು ಪಾಪ ಚಿನ್ನು ಇಂಜಿನಿಯರ್ ಓದ್ತದೆ ಇನ್ನೇನಾಗಬೇಕಂತೆ ಒಳ್ಳೆ ಬುದ್ಧಿ ಕಲ್ತದೆ. ಅಯ್ಯೋ ಏನೋ ಕಮಲಿ ಈಗ ಸುದ್ದಿ ಎತ್ತಿಲ್ಲವ. ಅವರು ಒಂದ್ಸತಿನೂ ಮದುವೆ ಸುದ್ದಿನೇ ಎತ್ತಿಲ್ಲ. ಇನ್ನು ನಾವು ಹೆಣ್ಣೋರಾಗಿ ನಾವೇ ಮೇಲ್ಬಿದ್ದು ಮಗಳೇ ಇರ್ಬೋದು. ಅವಳ ಬಾಯಲ್ಲಿ ಬಂದು ಕೇಳ್ಬೇಕು ಹೊರ್ತು ನಾವು ಹೇಳ್ಕೊಡಂಗಿದ್ದದವ ಹೇಳಂಗಿದ್ದದ ಹೆಂಗಾದದಕ್ಕ. ಅದ ಅವರಲ್ಲಿ ಅವ್ರ ಆತ್ಮದಲ್ಲಿ ಹುಟ್ಟಬೇಕು ಬಿಡು ತಲೆಗೆಡ್ಸ್ಕೊಬೇಕು. ಅದಕ್ಕೆ ನಡೀರಿ ಹೋಗಿ ನೋಡ್ಕೊಂಡಾರು ಬರೋದ. ಸರಿ ಕಂಬ್ಲಿ ಬತ್ತೀವಿ ಕಣವ ಅಕ್ಕ ನಡಿ ನಾನು ಬರ್ತೀನಿ ನೋಡ್ಕೊ ಬಂದ್ಬಿಡಕ್ಕಾಯ್ತದಂತೆ. ಸರಿ ಕರ್ರವ ಆಯ್ತು ಬನ್ನಿ ಮತ್ತೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.